ಓಂ ಶಾಂತಿ. ಅಷ್ಟಶಕ್ತಿಗಳಲ್ಲಿ ಒಂದು ಶಕ್ತಿಯಾಗಿರುವಂತಹ ಈ ಸಂಕೀರ್ಣ ಶಕ್ತಿಯ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸೊ ಈ ಮುರಳಿ ಡೇಟ್ 24ನೇ ತಾರೀಕು 12ನೇ ತಿಂಗಳು 1979 ಅವ್ಯಕ್ತವಾಣಿ. ಇಲ್ಲಿ ಪರಮಾತ್ಮ ಸಂಕೀರ್ಣ ಶಕ್ತಿಯ ಬಗ್ಗೆ ಎಲ್ಲಿವರೆಗೆ ತಿಳಿಸಿದಾರೋ ಆ ಮುರಳಿಯನ್ನು ಮಾತ್ರ ಓದಿ ಚರ್ಚಿಸಲಾಗ್ತಾ ಇದೆ. ಆಸಕ್ತಿ ಇರುವ ವಿದ್ಯಾರ್ಥಿಗಳು ಪೂರ್ತಿ ಮುರಳಿಯನ್ನು ಓದಬಹುದು. ಮುರಳಿಯ ಡೇಟ್ 24ನೇ ತಾರೀಕು 12ನೇ ತಿಂಗಳು 1979. ಆ ಮುರಳಿಯ ಟೈಟಲ್ ಪ್ರಪಂಚಕ್ಕೆ ಬೆಳಕನ್ನು ನೀಡುವವರ ಸಭೆ ಅಂತೇಳಿದೆ. ಈ ಸಂಕೀರ್ಣ ಶಕ್ತಿ ಅಂದಾಗ ನಮಗೆ ರಾಜಯೋಗವನ್ನು ತಿಳಿಸ್ತಿರ್ಬೇಕಾದ್ರೆ ಅಥವಾ 7 ಡೇ ಕೋರ್ಸ್ ತಿಳಿಸ್ತಿರ್ಬೇಕಾದ್ರೆ ನಮಗೆ ತಿಳಿಸ್ಕೊಟ್ಟಿರೋದೇನು ಅಂತಂದರೆ ತಾಂಬೇಲನ್ನು ತೋರಿಸಿದ್ದಾರೆ. ಅಂದರೆ ನಮಗೆ ಯಾವಾಗ ಬೇಕೋ ಆವಾಗ ಕರ್ಮೇಂದ್ರಿಯಗಳನ್ನು ಉಪಯೋಗಿಸಿ, ಯಾವಾಗ ಬೇಡನೋ ಆವಾಗ ಈ ಕರ್ಮೇಂದ್ರಿಯಗಳನ್ನು ವಿತ್ಡ್ರಾ ಮಾಡ್ಕೊಳ್ಬೇಕು ಅಂತೇಳಿ ತಿಳ್ಕೊಂಡಿದ್ದೀವಿ. ಆದರೆ ಇಲ್ಲಿ ಇನ್ನೂ ಕ್ಲಿಯರಾಗಿ ಪರಮಾತ್ಮ ಏನು ಹೇಳ್ತಾ ಇದ್ದಾರೆ ಅಂದರೆ, ಸಂಕೀರ್ಣ ಶಕ್ತಿ ಅಂದರೆ ಯಾವಾಗ ಬೇಕೋ ನಮ್ಗೆ ಆವಾಗ 1 ಸೆಕೆಂಡ್ನಲ್ಲಿ ಸರ್ವ ಸಂಕಲ್ಪಗಳನ್ನು ಅಡಗಿಸಿಬಿಟ್ಟು 1 ಸಂಕಲ್ಪದಲ್ಲಿ ಸ್ಥಿತರಾಗಬೇಕು. ಇದು ಆ್ಯಕ್ಚುಲ್ ಮೀನಿಂಗ್. ಅಂದರೆ ನಮ್ಮ ಎಲ್ಲ ಸಂಕಲ್ಪಗಳನ್ನು ಪಕ್ಕಕ್ಕೆ ಸರಿಸಿ 1 ಸೆಕೆಂಡ್ನಲ್ಲಿ ನಮಗೆ ಬೇಕಾಗಿರೋ ಒಂದು ಸಂಕಲ್ಪದಲ್ಲಿ ಸ್ಥಿತರಾಗಬೇಕು. ಅದು ಸಂಕೀರ್ಣ ಶಕ್ತಿಯ ಬಗ್ಗೆ ತಿಳಿಸ್ಕೊಟ್ಟಿರೋ ಮೀನಿಂಗ್. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡೋಣ. ಯಾವುದೇ ಮುರಳಿಯನ್ನು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ಸ್ಥಿತಿಯಲ್ಲಿ ಸ್ಥಿತರಾಗಿ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ನಾವು ಮಾಡಬೇಕಾಗಿರೋ ಸಂಕಲ್ಪ ಆತ್ಮಿಕ ಸ್ಥಿತಿಗಾಗಿ ನಾನಾತ್ಮ, ಆನಂದ ಸ್ವರೂಪ ಶಿವ ಪರಮಾತ್ಮ ನನ್ನ ತಂದೆ, ಅಥವಾ ಶಕ್ತಿಗಳ ಬಗ್ಗೆ ನೋಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕಾಗಿ ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿವಂತನು, ಶಿವ ಪರಮಾತ್ಮ ನನ್ನ ತಂದೆ. ಅದಾದಮೇಲೆ ಈಶ್ವರೀಯ ವಿದ್ಯಾರ್ಥಿ ಅನ್ನೋ ಸ್ಥಿತಿಯಲ್ಲಿ ಸ್ಥಿತರಾಗಲಿಕ್ಕೆ ನಾನು ಈಶ್ವರೀಯ ವಿದ್ಯಾರ್ಥಿ, ಶಿವ ಪರಮಾತ್ಮ ನನಗೆ ಟೀಚರ್. ಅದಾದಮೇಲೆ ಸದ್ಗುರು ಅನ್ನೋ ಸಂಬಂಧವನ್ನು ಜೋಡಿಸ್ಬೇಕು. ಅದಕ್ಕೆ ನಾವು ಮಾಡಬೇಕಾಗಿರೋ ಸಂಕಲ್ಪ ಶಿವ ಪರಮಾತ್ಮ ನನಗೆ ಸದ್ಗುರು, ನಾನು ಮಾಸ್ಟರ್ ಸದ್ಗುರು. ಅದಾದಮೇಲೆ ಜೀವನ ಸಂಗಾತಿ ಅನ್ನೋ ಸಂಬಂಧವನ್ನು ಜೋಡಿಸ್ಬೇಕು. ಅದಕ್ಕೆ ನಾವು ಮಾಡಬೇಕಾಗಿರೋ ಸಂಕಲ್ಪ ಶಿವ ಪರಮಾತ್ಮ ನನಗೆ ಜೀವನ ಸಂಗಾತಿ, ನಾನು ಶಿವ ಪರಮಾತ್ಮನಿಗೆ ಜೀವನ ಸಂಗಾತಿ. ಮುರಳಿಯಲ್ಲಿ ಏನು ಹೇಳ್ತಿದ್ದಾರೋ ನೋಡೋಣ. ಅಮೃತ ವೇಳೆಯಲ್ಲಿ ಜಗತ್ತಿನ ಬೆಳಕು ಆಗಿರುವ ನಿಮ್ಮನ್ನು ಅಲುಗಾಡುತ್ತಿದ್ದೀರೋ ಅಥವಾ ಏಕಾಗ್ರ ಸ್ಥಿತಿಯಲ್ಲಿದ್ದೀರೋ ಎನ್ನುವುದನ್ನು ನೋಡುತ್ತಾರೆ. ಆಗ ಅನೇಕ ಪ್ರಕಾರದ ರೂಪುರೇಖೆಗಳನ್ನು ನೋಡುತ್ತಾರೆ. ಅದನ್ನು ನೀವೆಲ್ಲರೂ ತಿಳಿದುಕೊಂಡಿದ್ದೀರಲ್ಲವೇ? ಆದ್ದರಿಂದ ವರ್ಣನೆ ಏಕೆ ಮಾಡಬೇಕು? ಆಗಿದ್ದು ಆಗಿ ಹೋಯಿತು. ಈಗಿನಿಂದ ಈ ಮಹತ್ವವನ್ನು ಅರಿತುಕೊಂಡು, ಕರ್ತವ್ಯವನ್ನು ಅರಿತುಕೊಂಡು ಸದಾ ಜಾಗೃತಿ ಜ್ಯೋತಿ ಆಗಿ ಇರಿ. 1 ಸೆಕೆಂಡಿನಲ್ಲಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನು ಮಾಡಬಹುದು. ಇದರ ಅಭ್ಯಾಸವನ್ನು ಮಾಡಿರಿ. ಈಗ ತಾನೇ ಕರ್ಮಯೋಗಿ ಮತ್ತು ಈಗ ತಾನೇ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು. ಸೊ ಯಾವ ಅಭ್ಯಾಸವನ್ನು ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ? ಈಗ ತಾನೇ ಕರ್ಮಯೋಗಿ, ಈಗ ತಾನೇ ಕರ್ಮಾತೀತ ಸ್ಥಿತಿ. ಸೊ ಅಮೃತ ವೇಳೆ ಅಂದಾಗ ಪರಮಾತ್ಮ ನಮಗೆ 2 ಅರ್ಥಗಳನ್ನು ತಿಳಿಸಿದರೆ. ಒಂದು, ಯಾವುದಾದ್ರೆ ಈ 2 ಗಂಟೆಯಿಂದ 5 ಗಂಟೆವರೆಗೆ ಮಾಡ್ತಾರೋ ಅದು ಒಂದು. ಆದರೆ ಇದು ಹದ್ದಿನ ಅಮೃತ ವೇಳೆ. ಆದರೆ ಬೇಹದ್ದಿನ ಅಮೃತ ವೇಳೆ ಅಂದಾಗ ಸಂಗಮ ಯುಗ ಎಲ್ಲನೂ ಅಮೃತ ವೇಳೆ ಅಂತಾರೆ. ಅಂದರೆ ಈ ಕಲಿಯುಗ ಅಂತೇಳಿ ಏನಾದರೂ ನಾವು ಮಲಗಿದ್ವು ದೇಹಾಭಿಮಾನದಲ್ಲಿ, ಆತ್ಮ ಅನ್ನೋ ಒಂದು ಜಾಗೃತಿಯಿಂದ ಎದ್ದೇಳ್ತಾ ಇದ್ದೀವಿ ನಾವು. ಸೊ ಇದನ್ನು ಕೂಡ ಅಮೃತ ವೇಳೆ ಅಂತೇಳಿ ತಿಳಿಸ್ತಾರೆ. ಈ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಸ್ಟಾರ್ಟಿಂಗ್ ಅನ್ನೋ ಈ ಸಂಗಮನ ಕೂಡ ಕಂಪ್ಲೀಟಾಗಿ ಅಮೃತ ವೇಳೆ ಅಂತೇಳಿ ನಾವು ಬೇಹದ್ದಲ್ಲಿ ನೋಡಬೇಕು. ಅದಕ್ಕಾಗಿ ದಿನವಿಡೀ ನಮಗೆ ಅಮೃತ ವೇಳೆನೆ. ಜಗತ್ತಿನ ಬೆಳಕಾಗಿರುವ ನಿಮ್ಮನ್ನು ಅಲುಗಾಡುತ್ತಿದ್ದೀರೋ ಅಥವಾ ಏಕಾಗ್ರ ಆಗಿದ್ದೀರೋ. ಏಕಾಗ್ರತೆ ಅಂದ್ರೇನು ಅಂತೇಳಿ ಪರಮಾತ್ಮ ನಮಗೆ 28ನೇ ತಾರೀಕು 12ನೇ ತಿಂಗಳು 1979 ಆ ಮುರಳಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸಿದ್ಧಿ ಸ್ವರೂಪರಾಗಲು ಏಕಾಗ್ರತೆಯ ವಿಧಿ ಅಂತೇಳಿ. ಸೊ ಏಕಾಗ್ರತೆ ಅಂದರೆ ಒಂದೇ ಶ್ರೇಷ್ಠ ಸಂಕಲ್ಪದಲ್ಲಿ ಸದಾ ಸ್ಥಿತರಾಗಿರೋದು. ಈ ಅನೇಕ ಪ್ರಕಾರದ ರೂಪುರೇಖೆಗಳನ್ನು ನೋಡ್ತಾ ಇದ್ದಾರೆ. ಅಂದರೆ ಈ ರೀತಿ ಏಕಾಗ್ರವಾಗಿದ್ದೀವ ಅಥವಾ ಬೇರೆ ಬೇರೆ ಸಂಕಲ್ಪದಲ್ಲಿ ಹೋಗ್ತಾ ಇದ್ದೀವ, ಅದನ್ನು ನಾವೆಲ್ಲರೂ ತಿಳ್ಕೊಂಡಿದ್ದೀವ ಆಲ್ರೆಡಿ. ಅದಕ್ಕೆ ಅದನ್ನು ವರ್ಣನೆ ಮಾಡ್ತಾ ಇಲ್ಲ. ಆಗಿದ್ದೇನೋ ಆಗೋಯ್ತು ಅಂತೇಳಿ ಫುಲ್ ಸ್ಟಾಪ್ ಇಟ್ಟು ಈಗೀಗಲೇ ನಾವು ಕರ್ಮಾತೀತ ಸ್ಥಿತಿ ಮತ್ತು ಕರ್ಮ ಯೋಗಿ ಆಗಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಕೂಡ ಪರಮಾತ್ಮ ನಮಗೆ 10ನೇ ತಾರೀಕು 1ನೇ ತಿಂಗಳು 1982 ಮುರಳಿಯಲ್ಲಿ ತಿಳಿಸ್ಕೊಟ್ರು. ಕರ್ಮಾತೀತ ಅಂದ್ರೇನು? ಕರ್ಮ ಮಾಡುತ್ತಾ ಕೂಡ ಸರ್ವ ಕರ್ಮ ಬಂಧನಗಳಿಗೆ ಅತೀತ ಆಗಿರಬೇಕು. ಈ ಸಿಂಹಾಸನದ ಮೇಲೆ ನೀವು ಸದಾ ಸ್ಥಿತರಾಗಿರಬೇಕು ಅಂತಿದ್ದಾರೆ. ಮತ್ತೊಂದು ಕರ್ಮಾತೀತ ಸ್ಥಿತಿಯ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂದರೆ 27ನೇ ತಾರೀಕು 3ನೇ ತಿಂಗಳು 1985 ಅವ್ಯಕ್ತವಾಣಿಯಲ್ಲಿ ಕೂಡ ಹೇಳಿದ್ದಾರೆ. ಕರ್ಮಯೋಗಿ ಅಂದರೆ ಏನು ಅಂತೇಳಿ 13ನೇ ತಾರೀಕು 6ನೇ ತಿಂಗಳು 1973 ವಾಣಿಯಲ್ಲಿ ಹೇಳಿದ್ದಾರೆ. ಪ್ರತಿ ಕರ್ಮ ಯೋಗಯುಕ್ತ ಮತ್ತು ಯುಕ್ತಿಯುಕ್ತ ಸ್ಥಿತಿಯಲ್ಲಿದ್ದು ಮಾಡಬೇಕು. ಈ ಯೋಗಯುಕ್ತ ಮತ್ತು ಯುಕ್ತಿಯುಕ್ತ ಸ್ಥಿತಿ ಅಂದ್ರೇನು ಅಂಥೇಳಿ
9ನೇ ತಾರೀಕು 12ನೇ ತಿಂಗಳು 1989 ಅವ್ಯಕ್ತವಾಣಿ. ಸೊ ಅದೇ ಸಾಕ್ಷಿ ಸ್ಥಿತಿಯ ಬಗ್ಗೆ ಇದೇ ಈಶ್ವರೀಯ ವಿಶ್ವವಿದ್ಯಾಲಯ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಇವೆಲ್ಲ ಸಬ್ಜೆಕ್ಟ್ಸ್ನ ನಾವು ಜಾಯಿನ್ ಮಾಡಿ ಓದಿದ್ರೇ ನಮಗೆ ಅರ್ಥ ಆಗ್ತದೆ. ಕರ್ಮಯೋಗಿ ಅಂದರೆ ನಾವು ಯಾವುದೇ ಕರ್ಮವನ್ನು ಮಾಡ್ತಾ ಕೂಡ ಯೋಗಯುಕ್ತ ಅಂದಾಗ ಸಾರಥಿ ಅಂದರೆ ಈ ದೇಹದಲ್ಲಿ ನಾನು ಸಾರಥಿಯಾಗಿದ್ದೀನಿ. ಯುಕ್ತಿಯುಕ್ತ ಅಂದರೆ ಸಾಕ್ಷಿ ಅಂದರೆ ಹೊರಗಡೆ ನಡೀತಾ ಇರೋ ಪರಿಸ್ಥಿತಿಗಳಿಗೆ ಅನುಕೂಲವಾಗಿ ನಾವು ಯೋಚನೆಯನ್ನು ಮಾಡಬಾರ್ದು. ನಮ್ಮ ಶ್ರೀಮತ ನಮ್ಮ ಆತ್ಮಾಭಿಮಾನಿ ಸ್ಥಿತಿಯಲ್ಲಿದ್ದು ಯೋಚನೆಯನ್ನು ಮಾಡಬೇಕು. ಅದು ಯುಕ್ತಿಯುಕ್ತ ಸ್ಥಿತಿ. ಈ ರೀತಿ ಸಬ್ಜೆಕ್ಟನ್ನು ಜಾಯಿನ್ ಮಾಡಿ ಓದಿದ್ರೇ ನಮಗೆ ಅರ್ಥ ಆಗ್ತದೆ. ಹೇಗೆ ಹಳೆಯ ಪ್ರಪಂಚ ದೃಷ್ಟಾಂತವನ್ನು ನೋಡುತ್ತೀರಿ. ನಿಮ್ಮ ರಚನೆ ಆಗಿರುವ ಆಮೆಯು 1 ಸೆಕೆಂಡ್ನಲ್ಲಿ ತನ್ನ ಅಂಗಗಳನ್ನೆಲ್ಲವೂ ಒಳಗೆ ಎಳೆದುಕೊಳ್ಳುತ್ತದೆ. ಹೀಗೆ ಕಟ್ಟಿಡುವ ಶಕ್ತಿಯು ರಚನೆಯಲ್ಲಿಯೂ ಇದೆ. ನೀವು ಮಾಸ್ಟರ್ ರಚನೆಕಾರರು. ಕಟ್ಟಿಡುವ ಶಕ್ತಿಯ ಆಧಾರದಿಂದ ಸಂಕೀರ್ಣ ಶಕ್ತಿ 1 ಸೆಕೆಂಡ್ನಲ್ಲಿ ಸರ್ವ ಸಂಕಲ್ಪಗಳನ್ನು ಅಡಗಿಸಿಬಿಟ್ಟು 1 ಸಂಕಲ್ಪದಲ್ಲಿ ಸ್ಥಿತರಾಗಬೇಕು. ಅಂದರೆ ಅದು ಯಾವ ರೀತಿ ಆದರೆ ತಾಂಬೇಲು ಈ ಟಾರ್ಟೈಸನ್ನು ತೋರಿಸಿದ್ದಾರೆ ಆಮೆ ಅದೇನು ಮಾಡ್ತದೆ, ಅದಕ್ಕೆ ಯಾವಾಗ ಅವಶ್ಯಕತೆ ಇಲ್ಲನೋ ಅವಾಗೆಲ್ಲನೂ ತನ್ನ ಕರ್ಮೇಂದ್ರಿಯಗಳನ್ನು ಆ ಶೆಲ್ ಒಳಗಡೆ ಅಡಗಿಸ್ಕೊಂಡು ಬಿಡ್ತದೆ. ಅದೇ ರೀತಿ ನಾವು ಕೂಡ ನಮಗೆ ಈ ಸಾಕಾರ ಲೋಕದಲ್ಲಿ ಯಾವುದೇ ಅವಶ್ಯಕತೆ ಇಲ್ಲ ಅಂದಾಗ ನಮ್ಮ ಕರ್ಮೇಂದ್ರಿಯಗಳನ್ನೆಲ್ಲ ನಾವು ಸೈಲೆಂಟಾಗಿ ಶಾಂತಿಯಿಂದ ಇಟ್ಕೊಳ್ಬೇಕು. ನಮ್ಮ ಯೋಚನೆಯನ್ನು ಶ್ರೀಮತದ ಅನುಸಾರ ನಡೆಸ್ತಿರ್ಬೇಕು. ಅಷ್ಟು ಶಕ್ತಿಶಾಲಿ ಆಗ್ಬೇಕು ನಮ್ಮ ಸಂಕಲ್ಪ. ಅಂದರೆ ಎಂಥ ಪರಿಸ್ಥಿತಿ ಬಂದ್ರೂ ನನ್ನ ಸಂಕಲ್ಪ ನನ್ನ ಸ್ಥಿತಿ ಆ ಕಡೆ ಈ ಕಡೆ ಆಗಬಾರ್ದು. ಅದು ಯಾವಾಗ ಆಗ್ತದೆ ಅಂದರೆ ಈ ಸಂಕೀರ್ಣ ಶಕ್ತಿಯನ್ನು ನಾವು ಉಪಯೋಗಿಸಿದಾಗ. ಈಗ ಅದೇ ಉದಾಹರಣೆಗೆ ಆಮೆಯನ್ನು ಯಾವ ರೀತಿ ಆದರೆ ಕೊಟ್ಟಿದ್ದಾರೆ ಅಂದರೆ ಅದು ಒಂದ್ಸಲ ಅದ್ರ ಒಳಗಡೆ ಎಲ್ಲ ತೊಗೊಂಡ್ಬಿಡ್ತು ಅಂದರೆ ಕರ್ಮೇಂದ್ರಿಯಗಳನ್ನು ಎಂತಹ ದೊಡ್ಡ ದೊಡ್ಡ ವಸ್ತುಗಳದ್ರ ಮೇಲೆ ಇಟ್ಟರೂ ಕೂಡ ಅದಕ್ಕೆ ಯಾವುದೇ ಎಫೆಕ್ಟ್ ಆಗೋದಿಲ್ಲ, ಪರಿಣಾಮನೇ ಬೀರೋದಿಲ್ಲ. ಅದೇ ರೀತಿ ನಮ್ಮ ಸ್ಥಿತಿ ಅಂದರೆ ಎಂಥ ಪರಿಸ್ಥಿತಿ ಬಂದರೂ ಸಹ ನಮ್ಮ ಸ್ಥಿತಿ ಅಲುಗಾಡದೆ ಎಷ್ಟು ಅಂದರೆ ಅಷ್ಟು ಸ್ಥಿರವಾಗಿರ್ತದೆ ಈ ಸಂಕೀರ್ಣ ಶಕ್ತಿಯನ್ನು ಉಪಯೋಗಿಸಿದಾಗ. ಅಂದರೆ ಏನೇ ಪರಿಸ್ಥಿತಿ ಬಂದರೂ ಸಹ ಅದಕ್ಕೆ ಅನುಗುಣವಾಗಿ ನಮ್ಮ ಸಂಕಲ್ಪಗಳನ್ನು ನಾವು ಮಾಡಬಾರ್ದು. ನಮ್ಮ ಶ್ರೀಮತಕ್ಕೆ ಅನುಗುಣವಾದ ಸಂಕಲ್ಪಗಳನ್ನೇ ನಾವು ಮಾಡ್ತಾ ಹೋಗಬೇಕು. ಈ ರೀತಿ ಎದಕ್ಕಿರಬೇಕು. ಈಗಿನ ಪರಿಸ್ಥಿತಿಗಳಂತೂ ಚಿಕ್ಕ ಚಿಕ್ಕದು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಆದರೆ ಈ ಅಂತಿಮ ಸಮಯದಲ್ಲಿ ಯಾವ ರೀತಿ ಪರಿಸ್ಥಿತಿ ಇರ್ತದೆ ಆ ಪರಿಸ್ಥಿತಿಯಲ್ಲಿ ಇದೆಲ್ಲನೂ ಏನು ಅಂದರೆ ಲಾಸ್ಟ್ಗೆ ಆತ್ಮ ಅನ್ನೋ ಸ್ಥಿತಿನೇ, ಅಷ್ಟಕ್ಕಿಂತ ಜಾಸ್ತಿ ಏನಿಲ್ಲ. ಈಗ ಆತ್ಮ ಅನ್ನೋ ಸ್ಥಿತಿ ಅಲ್ಲ ಅಂದಾಗ ನಾವು ನಮ್ಮ ಕರ್ಮೇಂದ್ರಿಯಗಳನ್ನು ಉಪಯೋಗಿಸ್ತಾ ಇರ್ತೀವಿ ಹೊರಗಡೆ. ಅದು ಆತ್ಮ ಅನ್ನೋ ಸ್ಥಿತಿ ಅಂದರೆ ಬಾಹರ್ಮುಖತೆ. ಕರ್ಮೇಂದ್ರಿಯಗಳನ್ನು ಹೊರಗಡೆ ಉಪಯೋಗಿಸಿದ್ರೆ ಬಾಹರ್ಮುಖತೆ. ಕರ್ಮೇಂದ್ರಿಯಗಳಲ್ಲ ಅಂತೇಳಿ ಆತ್ಮ ಅನ್ನೋ ಸ್ಥಿತಿಯಲ್ಲಿ ಆತ್ಮನ ಮಾತು ದೇಹ ಕೇಳಿದರೆ, ಕರ್ಮೇಂದ್ರಿಯಗಳು ಕೇಳಿದರೆ ಅದು ಅಂತರ್ಮುಖಿ ಅಂದರೆ ಆತ್ಮ ಅನ್ನೋ ಸ್ಥಿತಿ. ಆತ್ಮ ಅನ್ನೋ ಸ್ಥಿತಿನೇ. ಆದರೆ ಈ ಪರಿಸ್ಥಿತಿಯಲ್ಲಿ ಅಂತಿಮದಲ್ಲಿ ಬರುವ ಈ ಪ್ರಕೃತಿ ವಿಕೋಪಗಳಾಗಿರ್ಬೋದು, ನಮ್ಮ ವಿಕಾರಗಳಾಗಿ ಹಾಕೋ ಕೆಲವೊಂದು ಪರಿಸ್ಥಿತಿಗಳಾಗಿರ್ಬೋದು, ಇವೆಲ್ಲ ವಿಘ್ನಗಳಾಗಿರ್ಬೋದು. ಸೊ ಈ ಸಮಯದಲ್ಲಿ ನಾವು ಈ ಸಂಕೀರ್ಣ ಶಕ್ತಿ, ಆತ್ಮನಲ್ಲಿರುವ ಸಂಕೀರ್ಣ ಶಕ್ತಿಯನ್ನು ಉಪಯೋಗಿಸಬೇಕು. ಅದಕ್ಕಾಗಿಯೇ ಒಂದೊಂದು ಮುರುಳಿಯಲ್ಲಿ ಒಂದೊಂದು ಶಕ್ತಿ, ಒಂದೊಂದು ಯುಕ್ತಿಯನ್ನು ಪರಮಾತ್ಮ ತಿಳಿಸ್ತಾ ಹೋಗ್ತಿದ್ದಾರೆ. ಅದಕ್ಕೆ ಈ ಕರ್ಮಕ್ಷೇತ್ರದಲ್ಲಿ ನೀವು ನಿಲ್ಲಬೇಕಾದ್ರೆ ಅಸ್ತ್ರ ಮತ್ತು ಶಸ್ತ್ರಗಳಿಂದ ನಿಲ್ಲಬೇಕು ಅಂತಾರೆ. ಅಸ್ತ್ರಗಳನ್ನು ಕೊಟ್ಟಿದ್ದಾರೆ ಅಂದರೆ ಅಷ್ಟಶಕ್ತಿಗಳು, ಸರ್ವಶಕ್ತಿಗಳು, ಮತ್ತು ಶಸ್ತ್ರ ಅಂದರೆ ಶಾಸ್ತ್ರ ಅಂದರೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಯಾವ ಶಕ್ತಿಯನ್ನು ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅಂತೇಳಿ. ಸೊ ಈಗ ಅಂತಿಮ ದೃಶ್ಯ ಮತ್ತು ಸಾಕ್ಷಿ ದೃಷ್ಟ ಸ್ಥಿತಿಯ ಬಗ್ಗೆ ತಿಳಿಸ್ತಾ ಇದ್ದಾರೆ. ಸೊ ಅಲ್ಲಿ ಕೂಡ ಎಲ್ಲ ಕಂಪ್ಲೀಟಾಗಿ ಸಾಕ್ಷಿ ಸ್ಥಿತಿ ಅಂದರೆ ಈ ಸಂಕೀರ್ಣ ಶಕ್ತಿಯ ಬಗ್ಗೆನೇ ಇದೆ. ನೋಡೋಣ. 4 ಕಡೆಯೂ ಗೊಂದಲದ ಪರಿಸ್ಥಿತಿಗಳು ಇದ್ದರೂ ಸಹ 1 ಸೆಕೆಂಡ್ನಲ್ಲಿ ಹೊರಗಡೆ ಅಲ್ಲಕಲ್ಲೋಲ ಇದ್ದರೂ ಸಹ ನೀವು ಅಚಲರಾಗಿ ಬಿಡಿ. ಪೂರ್ಣ ವಿರಾಮ ಹಾಕುವುದು ಬರುತ್ತದೆಯೇ? ಪೂರ್ಣ ವಿರಾಮ ಹಾಕುವುದಕ್ಕೆ ಎಷ್ಟು ಸಮಯ ಹಿಡಿಯುತ್ತದೆ? ಪೂರ್ಣ ವಿರಾಮವನ್ನು ಹಾಕುವುದು ಎಷ್ಟು ಸಹಜ ಎಂದರೆ ಒಂದು ಮಗುವು ಹಾಕಬಹುದು. ಮಗುವು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಲು ಸಾಧ್ಯವಿಲ್ಲ. ವರ್ತಮಾನ ಸಮಯವು ಗೊಂದಲಗಳು ಹೆಚ್ಚುವ ಸಮಯವಾಗಿದೆ. 1979 ಹೇಳಿದ್ದಾರೆ ಪರಮಾತ್ಮ. ಆದರೆ ಪ್ರಕೃತಿಯ ಗಡಿಬಿಡಿಯಲ್ಲಿ ಇದ್ದರೂ ಪ್ರಕೃತಿ ಪತಿಯಾದ ನೀವು ಅಚಲರಾಗಿರಬೇಕು. ಈಗ ಪ್ರಕೃತಿಯು ಸಹ ಸಣ್ಣ ಸಣ್ಣ ಪರೀಕ್ಷೆಗಳನ್ನು ಮಾಡುತ್ತಾ ಇದೆ. ಆದರೆ ಅಂತಿಮ ಪರೀಕ್ಷೆಯಲ್ಲಿ 5 ತತ್ವಗಳ ಭಯಂಕರ ರೂಪವನ್ನು ಎದುರಿಸಬೇಕಾಗುವುದು. ಒಂದು ಪ್ರಕೃತಿಯ ವಿಕರಾಳ ರೂಪ, ಒಂದೇನು ಪ್ರಕೃತಿಯ ವಿಕರಾಳ ರೂಪ, ಮತ್ತೊಂದು ಕಡೆ 5 ವಿಕಾರಗಳ ಅಂತ್ಯ ಆಗುವ ಕಾರಣದಿಂದ ಅವುಗಳು ಸಹ ಅತಿ ಭಯಾನಕ ರೂಪವನ್ನು ತಾಳುವವು. ಕೊನೆಯವರೆಗೂ ತಮ್ಮ ದಾಳಿಯನ್ನು ಮಾಡುತ್ತಾ ಇರುವವು. ಅಂತಿಮ ದಾವ್
ಅಂದರೆ ಲಾಸ್ಟ್ ಅವುಗಳಿಗೆ ಎಷ್ಟು ಕೈಲಾಗ್ತದೋ ಅಷ್ಟು ಟ್ರೈ ಮಾಡ್ತವೆ. ಏನು, ಪಂಚತತ್ವಗಳು ಮತ್ತು ಪಂಚವಿಕಾರಗಳು ಅಂತಿಮದಲ್ಲಿ. ಆ ಸಮಯದಲ್ಲಿ ಈ ಸಂಕೀರ್ಣ ಶಕ್ತಿ ಅಂದರೆ ನಾವು ಸಾಕ್ಷಿ ಸ್ಥಿತಿಯಲ್ಲಿ ಇರಬೇಕು. ಅಂದರೆ ನಮ್ಮ ಹತ್ರ ಈ ಸಂಕೀರ್ಣ ಶಕ್ತಿಯ ಬಹಳ ಅವಶ್ಯಕತೆ ಇರ್ತದೆ. ಈಗೇನಾದರೂ ಉದಾಹರಣೆಗೆ ಮಳೆ ಬರ್ತಾ ಇದೆ ಅಂದ ತಕ್ಷಣ, ಅಯ್ಯೋ ಮಳೆ ಬರ್ತಾ ಇದೆ, ಬುಕ್ ತೊಯ್ದೋಗ್ತದೆ, ಸೇವೆ ಯಾವ ರೀತಿ ಮಾಡೋದು, ಅಯ್ಯೋ ಇಷ್ಟು ಬಿಸಿಲಿದೆ, ನನಗೆ ನಿಂದ್ರಕ್ಕಾಗಲ್ಲ, ಹೆಡ್ಡೇಕ್ ಆಗ್ತದೆ, ನನಗೆ ಸೈನಸ್ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ ಅಂತೇಳಿ ನಾವು ನಮ್ಮ ಒಂದು ಸಮಸ್ಯೆಗಳನ್ನು ಅದೇ ರೀತಿ ಇಡ್ತಾ ಹೋದರೆ ಅಂತಿಮದಲ್ಲಿ ನಾವು ರೆಡಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನಾನು ಈಗೇನಾದರೂ ಅದನ್ನು ಅಭ್ಯಾಸ ಮಾಡ್ತಾ ಹೋದರೆ, ಅಂದರೆ ಮಳೆ ಬಂದರೂ ಸಹ ನಾನು ಪ್ರಕೃತಿ ಜೀತಾತ್ಮ, ವಿಶ್ವ ಕಲ್ಯಾಣಕಾರಿಗಳಿಗೆ ಪ್ರಕೃತಿ ದಾಸಿಯಾಗಿ ಸೇವೆಯನ್ನು ಸಲ್ಲಿಸ್ತದೆ, ಈ ಸಂಕಲ್ಪಗಳನ್ನು ಮಾಡಿ ನಾನು ಕರ್ಮಕ್ಷೇತ್ರದಲ್ಲಿ ಹೆಜ್ಜೆ ಅಂದರೆ ಧೈರ್ಯ ಅನ್ನೋ ಮೊದಲ ಹೆಜ್ಜೆ ಇಟ್ಟಾಗಲೇ ಪರಮಾತ್ಮ ನಮಗೆ ಸಹಯೋಗ ಕೊಡಲಿಕ್ಕೆ ಸಾಧ್ಯ. ಅಲ್ಲಿವರೆಗೆ ಸಹಯೋಗ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ರೀತಿ ನಾವು ಸಂಕೀರ್ಣ ಶಕ್ತಿಯನ್ನು ಉಪಯೋಗಿಸ್ಬೇಕು. ಅದ್ರ ಜೊತೆ ನಮಗೆ ಅಷ್ಟಶಕ್ತಿಗಳಲ್ಲಿ ಒಂದಾದ ಸಂಕ್ಷಿಪ್ತಗೊಳಿಸುವ ಶಕ್ತಿ, ಅದ್ರ ಬಗ್ಗೆ ಕೂಡ ಪರಮಾತ್ಮ ಅವ್ಯಕ್ತ ಮುರಳಿ 25ನೇ ತಾರೀಕು 1ನೇ ತಿಂಗಳು 1970 ಪೆಟ್ಟಿಗೆ ಮತ್ತು ಹಾಸಿಗೆ ಬಗ್ಗೆ ವಿವರಣೆ ಹೇಳ್ಕೊಟ್ರಲ್ಲಿ. ಅದಾದಮೇಲೆ 14ನೇ ತಾರೀಕು 9ನೇ ತಿಂಗಳು 1975ರಲ್ಲಿ ಅಲ್ಲಿ ಕೂಡ ಹೇಳಿದರು, ಈ ಸಮಸ್ಯೆ ಅನ್ನೋ ಒಂದು ಪೆಟ್ಟಿಗೆ, ಈ ಸಮಸ್ಯೆಗಳನ್ನೆಲ್ಲ ಪೆಟ್ಟಿಗೆಯಲ್ಲಿ ಹಾಕ್ಬಿಡ್ಬೇಕು, ವ್ಯರ್ಥ ಸಂಕಲ್ಪ ಅನ್ನೋ ಹಾಸಿಗೆ ಬೆಡ್ಡಿಂಗ್ ಅವನ್ನೆಲ್ಲ ತೆಗೆದು ರೆಡಿ ಇರಬೇಕು ಅಂಥೇಳಿ. ಸೊ ಇಲ್ಲಿ ಕೂಡ ಅದೇ ಹೇಳ್ತಾ ಇದ್ದಾರೆ, ಸಂಕೀರ್ಣ ಶಕ್ತಿ ನಮ್ಮ ಕರ್ಮೇಂದ್ರಿಯಗಳನ್ನೆಲ್ಲನೂ ಕಂಪ್ಲೀಟಾಗಿ ಅಂತರ್ಮುಖಿ ಅಂದರೆ ಒಳಗಡೆ ವಿತ್ಡ್ರಾ ಮಾಡ್ಕೊಂಡ್ಬಿಡ್ಬೇಕು, ನಾವು ಎಳೆದಿಟ್ಟುಕೊಳ್ಳಬೇಕು ಅಂತಿದ್ದಾರೆ ಇಲ್ಲಿ ಪರಮಾತ್ಮ. ಆ ರೀತಿ ನಾವು ರೆಡಿ ಆಗಿರಬೇಕು. ಇಲ್ಲ ಅಂದಾಗ ಏನಾಗ್ಬಿಡ್ತದೆ ಅಂತಂದರೆ ಫೇಲ್ ಆಗ್ತಾ ಹೋಗ್ತೀವಿ. ಈಗಲಿಂದನೇ ನಾವು ಪ್ರತಿ ಸಣ್ಣ ಸಣ್ಣ ಪರೀಕ್ಷೆಗಳಲ್ಲಿ ಪಾಸ್ ಆಗ್ತಾ ಹೋದಂಗೆಲ್ಲ ಅಲ್ಲಿ ಅಂತಿಮ ಪರೀಕ್ಷೆ ಅನ್ನೋದು ನಮಗೆ ಬಹಳ ದೊಡ್ಡದಾಗಿ ಅನಿಸಲ್ಲ. ಟೆಸ್ಟಲ್ಲೆಲ್ಲ ನಾವು ಓದ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಆ ಪ್ರಶ್ನೆಗಳು, ಆ ಪಾಠ ಅನ್ನೋದು ನಾವು ಕಂಪ್ಲೀಟಾಗಿ ಓದ್ಬಿಟ್ಟಿರ್ತೀವಿ. ಸೊ ಎಕ್ಸಾಮಲ್ಲಿ ಬರೀಲಿಕ್ಕೆ ನಮ್ಗೆ ಈಸಿ ಆಗ್ತದೆ, ಸುಲಭ ಆಗಿಬಿಡ್ತದೆ. ಅದೇ ರೀತಿ ಇಲ್ಲಿ ಕೂಡ ಈ ಸಣ್ಣ ಸಣ್ಣ ಪರೀಕ್ಷೆಗಳು ನಾವು ಸೇವೆಗೆ ಹೋಗ್ತಿರ್ಬೇಕಾದ್ರೆ, ಸೇವೆ ಮಾಡ್ತಿರ್ಬೇಕಾದ್ರೆ, ಅಥವಾ ನಾವು ದಿನನಿತ್ಯ ಕರ್ಮಗಳಲ್ಲಿ ಬರ್ತಾ ಇರ್ತದೆ, ಅವುಗಳನ್ನೆಲ್ಲ ನಾವು ಈ ಶಕ್ತಿಗಳು ಉಪಯೋಗಿಸಿ ಇಲ್ಲೇ ನಾವು ಪಾಸಾಗ್ತಾ ಹೋದರೆ ಏನಾಗ್ತದೆ ಅಂದರೆ ಅಂತಿಮ ಪರೀಕ್ಷೆ ಪಾಸಾಗೋದು ತುಂಬ ಸುಲಭ ಆಗ್ತದೆ. ಅಲ್ಲಿನ್ನೂ ಪರಿಸ್ಥಿತಿ ದೊಡ್ಡದೇ ಇರ್ತದೆ, ಆದರೂ ಕೂಡ ನಾವು ಪಾಸಾಗಲಿಕ್ಕೆ ಸುಲಭ ಆಗ್ತದೆ. ಅದಾದಮೇಲೆ 3ನೇ ಕಡೆ ಸರ್ವಾತ್ಮರ ಭಿನ್ನ ಭಿನ್ನ ರೂಪ ಇರುವುದು. ಒಂದು ಕಡೆ ತಮೋಗುಣಿ ಆತ್ಮರ ಆಕ್ರಮಣ, ಮತ್ತೊಂದು ಕಡೆ ಏನಿರುವುದು, ಹಳೆಯ ಸಂಸ್ಕಾರಗಳು. ಅಂತಿಮ ಸಮಯದಲ್ಲಿ ಅದು ಸಹ ತನ್ನ ಅವಕಾಶವನ್ನು ತೆಗೆದುಕೊಳ್ಳುವುದು. ಅಂದರೆ ಅಂತಿಮ ಸಮಯದಲ್ಲಿ ಏನಾಗ್ತದೆ ಅಂತಂದರೆ, ಒಂದು ಕಡೆ ಭಕ್ತಾತ್ಮರ ಕರೆ, ಮತ್ತೊಂದು ಕಡೆ ಪ್ರಕೃತಿ, ಮತ್ತೊಂದು ಕಡೆ ನಮ್ಮ ಪಂಚ ವಿಕಾರಗಳ ತಮ್ಮ ಅಂತಿಮ ದಾಳಿ, ಅದ್ರ ಜೊತೆ ಸರ್ವಾತ್ಮರ ಭಿನ್ನ ಭಿನ್ನ ರೂಪ, ಒಂದು ಕಡೆ ತಮೋ ಗುಣಿ ಆತ್ಮರ ಆಕ್ರಮಣ, ಇನ್ನೊಂದು ಹಳೆಯ ಸಂಸ್ಕಾರಗಳು. ಈ ಹಳೆಯ ಸಂಸ್ಕಾರಗಳು ಯಾವ ರೀತಿ ಅವಕಾಶವನ್ನು ತಗೊಳ್ತವೆ ಅಂತೇಳಿ ತಿಳಿಸ್ತಿದ್ದಾರೆ. ಕೊನೆಯ ದಾಳಿ ಮಾಡಿ ಆಮೇಲೆ ಚಿರಕಾಲದವರೆಗೆ ಬೀಳ್ಕೊಡುವವು. ಸಂಸ್ಕಾರದ ಸ್ವರೂಪವು ಯಾವ ರೀತಿ ಇರುವುದು, ಒಬ್ಬೊಬ್ಬರ ಬಳಿ ಕರ್ಮ ಭೋಗದ ರೂಪದಲ್ಲಿ ಬರುವುದು, ಒಬ್ಬೊಬ್ಬರ ಬಳಿ ವ್ಯರ್ಥ ಸಂಕಲ್ಪದ ರೂಪದಲ್ಲಿ ಬರುವುದು, ಇನ್ನು ಕೆಲವರ ಹತ್ತಿರ ಕರ್ಮ ಸಂಬಂಧಗಳ ಬಂಧನದ ರೂಪದಲ್ಲಿ ಬರುವುದು, ಮತ್ತೊಬ್ಬರ ಬಳಿ ವಿಶೇಷವಾಗಿ ಹುಡಿಗಾಟಿಕೆ ಮತ್ತು ಆಲಸ್ಯದ ರೂಪದಲ್ಲಿ ಬರುವುದು. 4 ಕಡೆಯೂ ಇಂತಹ ಗಡಿಬಿಡಿಯ ವಾತಾವರಣ ಇರುವುದು. ಸೊ ಅದಕ್ಕಾಗಿ ಈ ರೀತಿ ಯೋಚನೆ ಮಾಡ್ತಾ ನಾವು ಕೂಡಬಾರ್ದು. ಅಂದರೆ ಇಲ್ಲಿ ಇದೆಲ್ಲ ಪರಿಸ್ಥಿತಿಗಳು ಬರ್ತಾ ಇರ್ತದೆ, ಒಂದೊಂದು ಕಡೆ ಒಂದೊಂದು ರೀತಿ ಬರ್ತಾ ಇದ್ದಾಗ, ಅಯ್ಯೋ ಈ ರೀತಿ ಪರಿಸ್ಥಿತಿ ಬಂದಿದ್ದೇನಾ, ಹಿಂಗಾಯ್ತಾ, ಇದು ಅಂತಿಮ ಏನೋ, ಇದು ರಿಪಿಟೇಷನ್ ಏನೋ, ಡ್ರಾಮಾ ಫಿಕ್ಸ್ ಏನೋ, ನಾನು ಇದೇ ರೀತಿ ಇರ್ತೀನೇನೋ ಅನ್ನೋ ಥರ ಅಲ್ಲ. ನಾವು ಇಷ್ಟಕ್ಕೆ ಮುಂಚೆ ತಿಳ್ಕೊಂಡಿರೋ ಹಂಗೆ ಯೋಗವನ್ನು ಪ್ರಯೋಗ ಮಾಡಬೇಕು. ಅಂದರೆ ಆ ಆತ್ಮನಲ್ಲಿರುವ ಈ ಸಂಕೀರ್ಣ ಶಕ್ತಿಯನ್ನು ಉಪಯೋಗಿಸಿ ಹೊರಗಡೆ ಎಲ್ಲ ಪರಿಸ್ಥಿತಿಗಳು ನಡೀತಾ ಇರಬೇಕಾದ್ರೂ ಸಹ ನಾವು ಅದಕ್ಕೆ ತಕ್ಕಂತೆ ಸಂಕಲ್ಪಗಳನ್ನು ಮಾಡಿ ಪ್ರಕೃತಿ ಜೀತ್, ವಿಕರ್ಮ ಜೀತ್, ವಿಕಾರಿ ಜೀತ್ ಎಲ್ಲ ವಿಜಯಗಳನ್ನು ಪ್ರಾಪ್ತಿ ಮಾಡಿಕೊಂಡು ಅಂತಿಮದ ಫೈನಲ್ ಎಕ್ಸಾಮಲ್ಲಿ ಕೂಡ ಪಾಸ್ ಆಗುವಷ್ಟು ಶಕ್ತಿಯನ್ನು ಹೊಂದಬೇಕು ನಾವು. ಇಲ್ಲೇ ನಾವು ಆ ಯೋಗವನ್ನು ಪ್ರಯೋಗ ಮಾಡದೆ ಬಾಬಾ ನೋಡ್ಕೊತಾರೆ, ಇದು ಬಾಬನ ಕರ್ತವ್ಯ ನಮ್ದಲ್ಲ, ಬಾಬಾ ಇದು ನೀನೇ ನೋಡ್ಕೋಬೇಕು ಅಂತೇಳಿ ಅವರಿಗೆ ರೆಸ್ಪಾನ್ಸಿಬಿಲಿಟಿಯನ್ನು ನೆನಪು ಮಾಡೋದು, ಇಲ್ಲ ಬಾಬಾ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ಅವ್ರು ನೋಡ್ಕೋತಾರೆ ಅನ್ನೋದು, ಇವೆಲ್ಲ ಏನು ಅಂದರೆ ಈ ಆಲಸ್ಯದ ಇದು. ಡ್ರಾಮಾ ಜ್ಞಾನವನ್ನು ಕೇಳಿದರೆ ಕೂಡ ಕರೆಕ್ಟಾಗಿ ಅರ್ಥ ಆಗ್ತದೆ. ಸೊ ಇಲ್ಲಿ ಪರಮಾತ್ಮ ಏನು ಮಾಡ್ತಾ ಇದ್ದಾರೆ, ನನಗೆ ಇಷ್ಟೆಲ್ಲ ಆಗ್ತಿದ್ರು ಅಂತೇಳಿ ನಮಗೆ ಆರೋಗ್ಯ ಕೆಟ್ಟಾಗ ನಾವು ಯೋಚನೆ ಮಾಡೋದು, ಪ್ರಕೃತಿ ವಿರುದ್ಧವಾಗಿ ಸ್ಪಂದಿಸಿದಾಗ ಪರಮಾತ್ಮ ಏನು ಮಾಡ್ತಾ ಇದ್ದಾರೆ ಅಂತ ಅನ್ನೋದು. ಅಂದರೆ ಇಲ್ಲಿ ಭಕ್ತಾತ್ಮರು ಅದೇ ಮಾಡ್ತಾ ಇದ್ದಾರೆ, ಜ್ಞಾನದಲ್ಲಿ ಕೂಡ ಸೂಕ್ಷ್ಮವಾಗಿ ನಾವು ಅದೇ ಮಾಡ್ತಾ ಇದ್ದೀವಿ. ಆ ಪ್ಲೇಸಲ್ಲಿ ನಾವು ಏನು ಮಾಡಬೇಕು, ಪರಮಾತ್ಮ ಏನು ಮಾಡ್ತಾ ಇದ್ದಾರೆ, ನೀವು ಆತ್ಮರಲ್ಲಿ ಇದೆಲ್ಲ ಶಕ್ತಿ ಇದೆ ಅನ್ನೋ
ಜ್ಞಾನವನ್ನು ಕೊಡ್ತಾ ಇದ್ದಾರೆ ನಮಗೆ. ಅದನ್ನು ಕೊಟ್ಟು ಶಕ್ತಿಯನ್ನು ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅವ್ರು, ನಾವು ತಗೊಳ್ಳಿಕ್ಕೆ ರೆಡಿ ಇಲ್ಲ ಅಷ್ಟೇ. ಸೊ ಇಲ್ಲಿ ನಾವು ಸಂಕಲ್ಪವನ್ನು ಮಾಡಿ ಜ್ಞಾನವನ್ನು ತಿಳ್ಕೊಂಡು ಶಕ್ತಿಯನ್ನು ಪಡ್ಕೊಂಡು ಆ ಯೋಗವನ್ನು ಪ್ರಯೋಗದಲ್ಲಿ ತಂದಾಗ ಅದು ಈ ಸಫಲತೆ ಅನ್ನೋದು ಕಾಣಿಸಿದಾಗ ಏನಾಗ್ತದೆ ಅಂದರೆ ಅನುಭವ ಬಂದುಬಿಡ್ತದೆ ನಮಗೆ. ಅನುಭವ ಬಂದಾಗ ನಮ್ಮ ಹತ್ರ ಅನುಭವ ಅನ್ನೋದಿದ್ದಾಗ ಶ್ರಮ ಕಡಿಮೆ, ಸಫಲತೆ ಜಾಸ್ತಿ. ಅಂದರೆ ನಾನು ಸಂಕಲ್ಪ ಒಂದೇ ದೃಢವಾಗಿ ಮಾಡ್ಬಿಡ್ತೀನಿ, ರಿಸಲ್ಟ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಇಲ್ಲಾಂದರೆ ನಾನು ಅದೇ ರೀತಿ ಯೋಗ ಮಾಡ್ತಾನೆ ಇರ್ತೀನಿ, ಇಲ್ಲಿ ರಿಸಲ್ಟ್ ಏನೂ ಬರೋದಿಲ್ಲ. ಮತ್ತು ಪರಮಾತ್ಮ ಏನು ಮಾಡ್ತಾ ಇದ್ದಾರೆ, ನಾನು ಯೋಗಕ್ಕೆ ಸಹಯೋಗ ಕೊಡ್ತಾ ಇಲ್ಲ, ಹಾಗೆ ಹಿಂಗೆ ಅಂತೇಳಿ ಪರಮಾತ್ಮನ ಮೇಲೆ ನಿಂದೆಗಳನ್ನು ಹಾಕುವ, ನಿಂದಿಸುವ ಸಂಸ್ಕಾರವನ್ನು ರೆಕಾರ್ಡ್ ಮಾಡಿಬಿಡ್ತೀವಿ. ಅಲ್ಲದೆ ರಾಜ್ಯದ ಅಧಿಕಾರ, ಧರ್ಮದ ಅಧಿಕಾರ, ವಿಜ್ಞಾನದ ಅಧಿಕಾರ ಹಾಗೂ ಅನೇಕ ಪ್ರಕಾರದ ಭೌತಿಕ ಶಕ್ತಿಗಳೆಲ್ಲವೂ ತಮ್ಮ ಅಧಿಕಾರಗಳ ಗೊಂದಲದಲ್ಲಿ ಇರುವವು. ಇಂತಹ ಸಮಯದಲ್ಲಿ ಪೂರ್ಣ ವಿರಾಮ ಹಾಕಬೇಕೆಂದು ಬುದ್ಧಿಯಲ್ಲಿರುವುದೋ ಅಥವಾ ಪ್ರಶ್ನಾರ್ಥಕ ಚಿಹ್ನೆಯು ನಿಮ್ಮ ಮುಂದೆ ಬರುವುದೋ, ಎಷ್ಟು ಸಂಕೀರ್ಣ ಶಕ್ತಿಯು ನಿಮ್ಮಲ್ಲಿ ಇದೆ ಎನ್ನುವ ಅನುಭವ ಮಾಡುತ್ತೀರಿ. ನೋಡುತ್ತಿದ್ದರೂ ನೋಡಬೇಡಿರಿ, ಕೇಳುತ್ತಿದ್ದರೂ ಕೇಳಬೇಡಿರಿ. ಪ್ರಕೃತಿಯ ವಿಕೋಪವನ್ನು ನೋಡಿ ಪ್ರಕೃತಿಯ ಪತಿಯಾಗಿ ಪ್ರಕೃತಿಯನ್ನು ಸಹ ಶಾಂತ ಮಾಡಿರಿ. ಈಗ ಉದಾಹರಣೆಗೆ ಇಲ್ಲಿ ಪ್ರಪಂಚದಲ್ಲಿ ನಾರ್ಮಲ್ ಆಗಿ ನಾವು ನ್ಯೂಸ್ ಚಾನಲಲ್ಲಿ, ಟಿ ವಿ ಚಾನಲಲ್ಲಿ ನೋಡ್ತಿರ್ಬೇಕಾದ್ರೆ ನಮಗೆ ತಿಳಿತದೆ, ಅವ್ರ ಮನೆಯಲ್ಲೆಲ್ಲ ನೀರು ನುಗ್ಗಿತು, ಇವ್ರ ಮನೆಯಲ್ಲಿ ನೀರು ನುಗ್ಗಿತು, ಆ ನದಿ ಈ ರೀತಿ ಹರಿತಾ ಇದೆ, ಈ ನದಿ ಈ ರೀತಿ ಹರಿತಾ ಇದೆ ಅಂತೇಳಿ ನಾರ್ಮಲ್ ಆಗಿ ನಾವು ನೋಡ್ತಾನೆ ಇರ್ತೀವಿ. ಆದರೆ ಅಥವಾ ನಮ್ಮ ಸುತ್ತಮುತ್ತ ಆ ಪರಿಸ್ಥಿತಿ ಬಂದಾಗಲೂ ನಾವೇನು ಯೋಚನೆ ಮಾಡಬೇಕು, ಅಯ್ಯೋ ಇದೇನು ಪ್ರಕೃತಿ ಈ ರೀತಿ ಇದೆ, ದೇವರನ್ನೋ ನಿಧಾನ, ಪ್ರಪಂಚದಲ್ಲಿ ಪರಮಾತ್ಮ ಏನು ಮಾಡ್ತಾ ಇದ್ದಾನೆ, ಈ ರೀತಿಯ ಪ್ರಶ್ನೆಗಳು ಮಾಡೋದಲ್ಲ. ಬಾಬಾ ನೋಡ್ಕೋತಾರೆ, ಇದು ರಿಪಿಟೇಷನು, ಡ್ರಾಮಾ ಫಿಕ್ಸು, ಬಾಬಾ ಹೇಳಿದಾರಲ್ಲ ಇದೆಲ್ಲ ನಡೀತದೆ ಅಂತೇಳಿ ಅದಕ್ಕೆ ನಡೀತಾ ಇದೆ. ಇವೆಲ್ಲವೂ ಶುದ್ಧ ವ್ಯರ್ಥ ಸಂಕಲ್ಪಗಳು ಮತ್ತು ಪರಮಾತ್ಮನನ್ನು ನಿಂದಿಸುವ ಸಂಕಲ್ಪಗಳು. ಸೊ ಇದೆಲ್ಲ ಬಿಟ್ಟು ಜ್ಞಾನಿ ಆತ್ಮಗಳಾದ ನಾವೇನು ಮಾಡಬೇಕಂತ ಹೇಳ್ತಾ ಇದ್ದಾರೆ, ನಾವು ಶುಭ ಭಾವನೆ, ಶುಭ ಕಾಮನೆಯನ್ನು ಇಡಬೇಕಲ್ಲಿ. ಏನಂತ ಹೇಳಿ, ಪ್ರಕೃತಿಯ ಪಂಚತತ್ವಗಳಿಂದ ವಿಶ್ವದಲ್ಲಿರುವ ಆತ್ಮರೆಲ್ಲರೂ ಕ್ಷೇಮವಾಗಿ, ಸುರಕ್ಷಿತವಾಗಿ ಇದ್ದಾರೆ. ಉದಾಹರಣೆಗೆ ಅಲ್ಲಿ ಜಲತತ್ವದ ಪ್ರಾಬ್ಲಮ್ ಇದ್ದರೆ ಜಲತತ್ವ ಸತೋ ಪ್ರಧಾನವಾಗಿ ವಿಶ್ವಾತ್ಮರಿಗೆ ಸಹಯೋಗವನ್ನು ಕೊಡುತ್ತಿದೆ. ಅದೇ ರೀತಿ ಯಾವ ತತ್ವ ಇದ್ದರೆ ಅದೇ ತತ್ವ, ವಾಯು, ಅಗ್ನಿ, ಆಕಾಶ, ಭೂಮಿ. ಈ ರೀತಿ ಶುಭ ಭಾವನೆ, ಶುಭ ಕಾಮನೆಯನ್ನು ಇಡಬೇಕು. ಅಲ್ಲಿರುವ ಆತ್ಮರೆಲ್ಲರೂ ಶಾಂತಿಯನ್ನು ಅನುಭವ ಮಾಡ್ತಾ ಇದ್ದಾರೆ, ಪ್ರೇಮವನ್ನು ಅನುಭವ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಶುಭ ಭಾವನೆ, ಅಂದರೆ ಅವರ ಒರಿಜಿನಾಲಿಟಿ ನೋಡ್ತಾ ಇದ್ದೀವಿ. ಸೊ ಅಲ್ಲಿ ಅವರಿಗೆ ಪ್ರಕೃತಿಯಿಂದ ಅಷ್ಟೆಲ್ಲ ಕಷ್ಟ ಬರ್ತಾ ಇದೆ ಅಂದರೆ ಅದರ ಅರ್ಥ ಏನು, ಮಾಡ್ಕೊಂಡಿರೋ ಕರ್ಮಭೋಗ ಅನ್ನೋದು ಬಂದಾಗ ಮಾಸ್ಟರ್ ಮುಕ್ತಿದಾತರಾದ ನಾವು ಮುಕ್ತಿಯನ್ನು ಕೊಡ್ಬೇಕು ತಾನೆ. ಯಾವ ರೀತಿ, ನಮ್ಮ ಶ್ರೇಷ್ಠ ಸಂಕಲ್ಪಗಳಿಂದ. ಸೊ ನಾವೇ ಹೋಗಲ್ಲಿ ಆ ಫರಿಷ್ಠಾ ಸ್ವರೂಪದ ಬಗ್ಗೆ ಕೂಡ ಇದೇ ಚಾನಲಲ್ಲಿ, ಈಶ್ವರೀಯ ವಿಶ್ವವಿದ್ಯಾಲಯ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ 5 ಮುರಳಿಗಳನ್ನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಅದನ್ನು ಕೇಳಿದರೂ ಅರ್ಥ ಆಗ್ತದೆ, ಅಥವಾ ಆ ಮುರಳಿಗಳನ್ನು ಓದಬಹುದು ತೆಗೆದು. ಅಲ್ಲಿ ಫರಿಷ್ಠಾ ಸ್ವರೂಪದಲ್ಲಿ ಹೋಗಿ ಪರಮಾತ್ಮನೊಂದಿಗೆ ನಮ್ಮ ಸಂಬಂಧವನ್ನು ಜೋಡಿಸಿ, ಅಲ್ಲಿರುವ ಆತ್ಮರೆಲ್ಲರಿಗೆ ಶಿವಪರಮಾತ್ಮ ದುಃಖದಿಂದ ಮುಕ್ತಿಯನ್ನು ಪ್ರಸಾದಿಸಿದರು ಅಂದಾಗ, ಈ ಮುಕ್ತಿ ಅಂದರೆ ಅವರು ಶಾಂತಿ, ಪ್ರೇಮವನ್ನು ಅನುಭವ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಅದರ ಜೊತೆ ಈ ಶುಭ ಭಾವನೆ ಜೊತೆ ಶುಭ ಕಾಮನೆಯನ್ನು ಕೂಡ ಇಡಬೇಕು ನಾವು. ಸೊ ಪ್ರಕೃತಿಯ ಪಂಚತತ್ವಗಳು ಸತೋ ಪ್ರಧಾನವಾಗಿ ಸ್ಪಂದಿಸುತ್ತಿವೆ. ಪ್ರಕೃತಿಯ ಪಂಚತತ್ವಗಳಿಂದ ವಿಶ್ವದಲ್ಲಿರುವ ಆತ್ಮರು ಕ್ಷೇಮವಾಗಿ, ಸುರಕ್ಷಿತವಾಗಿ ಇದ್ದಾರೆ. ಈ ರೀತಿಯ ಸಂಕಲ್ಪಗಳನ್ನು ಮಾಡಿ ನಾವಲ್ಲಿ, ಈ ಸಂಕಲ್ಪಗಳು ಅಂದ್ರೇ ಇಂಗ್ಲೀಷಲ್ಲಿ ಈ ಸಂಕಲ್ಪದಿಂದ ಬರುವ ಶಕ್ತಿಯನ್ನೇ ವೈಬ್ರೇಷನ್ ಅನ್ನಲಾಗ್ತಾ ಇದೆ ಅಷ್ಟೇ. ಸೊ ಈ ವೈಬ್ರೇಷನ್ಸ್ ಎಲ್ಲ ನಾವಲ್ಲಿ ಹೋಗಿ ಕೊಡ್ತಾ ಹೋಗಬೇಕು. ಸೊ ಆವಾಗಲ್ಲಿ ಆ ಪರಿಸ್ಥಿತಿ ಅನ್ನೋದು ಕ್ಲಿಯರ್ ಆಗೋದು ನಮಗೆ ಕಾಣಿಸ್ತದೆ. ಆ ಪರಿಸ್ಥಿತಿ ಎಲ್ಲ ಕ್ಲಿಯರ್ ಆದಮೇಲೆ ಅಲ್ಲಿರುವ ಆತ್ಮರು ಏನನ್ನಾದರೆ ಅನುಭವ ಮಾಡ್ತಾರೋ ಅವೆಲ್ಲವೂ ಡೈರೆಕ್ಟಾಗಿ ನಮ್ಮ ಪುಣ್ಯದ ಖಾತೆಯಲ್ಲಿ ಜಮಾ ಆಗ್ತಾ ಹೋಗ್ತದೆ. ಇದೇ ಸೇವೆ, ಇದೇ ಬರುವ ಪದಂ ಭಾಗ್ಯ ಕೂಡ. ಈ ರೀತಿ ಇದ್ದಾಗ ನೀವು ಪ್ರಕೃತಿಯ ವಿಕೋಪವನ್ನು ನೋಡಿ ಪ್ರಕೃತಿಯ ಪತಿಯಾಗಿ ಪ್ರಕೃತಿಯನ್ನು ಶಾಂತ ಮಾಡಬೇಕು ಅಂತಿದ್ದಾರೆ. ನಿಮ್ಮ ಪೂರ್ಣ ವಿರಾಮದ ಮಟ್ಟದಿಂದ ಪ್ರಕೃತಿಯ ಗೊಂದಲವನ್ನು ಕೊನೆ ಮಾಡಿರಿ. ತಮೋ ಗುಣದಿಂದ ಸತೋಗುಣದ ಸ್ಥಿತಿಗೆ ಪರಿವರ್ತನೆ ಮಾಡಿರಿ. ಇಂತಹ ಅಭ್ಯಾಸ ಇದೆಯೇ? ಇಂತಹ ಸಮಯದ ಆಹ್ವಾನ ಮಾಡುತ್ತೀರಲ್ಲವೇ? ಸೊ ಇಲ್ಲಿ ಪರಮಾತ್ಮ ನಮಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅಂದಾಗ ನಾವೇನು ಮಾಡ್ತಾ ಇದ್ದೀವೋ ಚೆಕ್ ಮಾಡಿಕೊಂಡು, ಪರಿಶೀಲನೆಯ ಶಕ್ತಿ ಅದು ಚೆಕ್ ಮಾಡ್ಕೊಂಡಾಗಿಂದ ನಾವು ಏನು ಮಾಡಬೇಕು ಅನ್ನೋದು ನಿರ್ಣಯಿಸಿ
ಪರಿಸ್ಥಿತಿ ಬಂದಾಗಲೆಲ್ಲ ಈ ಸಂಕೀರ್ಣ ಶಕ್ತಿಯನ್ನು ಉಪಯೋಗಿಸಿ ಸಂಕಲ್ಪಗಳನ್ನು ಮಾಡಿ ಪ್ರಕೃತಿಯ ಪರಿಸ್ಥಿತಿಯನ್ನು ಶಾಂತಿ ಮಾಡಬೇಕು. ಅದ್ರ ಜೊತೆ ತಮೋ ಗುಣದಿಂದ ಸತೋಗುಣ ಸ್ಥಿತಿಗೆ ಪರಿವರ್ತನೆ ಮಾಡಬೇಕು. ಇದೆಲ್ಲ ಯಾವಾಗ ಸಾಧ್ಯ ಆಗ್ತದೆ ಅಂದರೆ ನಮ್ಮ ಹತ್ರ ಸಂಕೀರ್ಣ ಶಕ್ತಿ ಇದ್ದಾಗ. ಇನ್ನೇನೇನು ಮಾಡ್ಬೋದು ಅಂತೇಳಿ ಕೂಡ ಈ ಮುರಳಿಯಲ್ಲಿ ತಿಳಿಸಿದ್ದಾರೆ. ಅಂದರೆ ನಮ್ಮ ಹಳೆಯ ಸಂಸ್ಕಾರಗಳು, ಪ್ರಕೃತಿಯ ಪರಿಸ್ಥಿತಿಗಳು, ನಮ್ಮ ಪಂಚವಿಕಾರಗಳ ಪ್ರಾಬ್ಲಮ್ಸ್ ಆಗಿರ್ಬೋದು, ಈ ಸಮಸ್ಯೆಗಳನ್ನೆಲ್ಲನೂ ನಾವು ಸಂಕೀರ್ಣ ಅಂದರೆ ಎಲ್ಲನೂ ಅಂತರ್ಮುಖಿಯಾಗಿ ಸಾಲ್ವ್ ಮಾಡ್ಬೋದು, ಎಲ್ಲವನ್ನು ಸರಿ ಮಾಡ್ಬೋದು ಅಂತೇಳಿ ತಿಳಿಸ್ತಾ ಇದ್ದಾರೆ. ಅದಾದಮೇಲೆ ಅಳವಡಿಸುವ ಶಕ್ತಿಯನ್ನು ನಿಮ್ಮಲ್ಲಿ ತುಂಬ ಶೇಖರಿಸಿಕೊಳ್ಳಿರಿ. ಇದಕ್ಕಾಗಿ ವಿಶೇಷ ಅಭ್ಯಾಸ ಮಾಡಿರಿ. ಈಗ ತಾನೇ ಸಾಕಾರಿ ಆಗಿರುವವರು ಇದೀಗಲೇ ಆಕಾರಿ, ಇದೀಗಲೇ ನಿರಾಕಾರಿ ಆಗಬೇಕು. ಈ ಮೂರೂ ಸ್ಥಿತಿಗಳಲ್ಲಿ ಸ್ಥಿತರಾಗುವುದು ಎಷ್ಟು ಸಹಜ ಆಗಿಬಿಡಬೇಕು ಎಂದರೆ ಸಾಕಾರ ರೂಪದಲ್ಲಿ ಸಹಜವಾಗಿ ಸ್ಥಿತರಾಗಿ ಬಿಡುವಂತೆ. ಇವೆಲ್ಲ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸು. ಪುಸ್ತಕ ಇರುವ ವಿದ್ಯಾರ್ಥಿಗಳು ಇದನ್ನೆಲ್ಲ ನೋಟ್ ಮಾಡಿಕೊಂಡು ಮನನ ಚಿಂತನೆ ಮಾಡಿ ನೆನಪಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಈಗೀಗಲೇ ಸಾಕಾರಿ, ಈಗೀಗಲೇ ಆಕಾರಿ, ಈಗೀಗಲೇ ನಿರಾಕಾರಿ ಸ್ವರೂಪದಲ್ಲಿ ಸ್ಥಿತರಾಗಬೇಕು. ಅಂದರೆ ನಾವು ಸಂಕೀರ್ಣ ಶಕ್ತಿಯನ್ನು ನಮ್ಮ ಹತ್ರ ಶೇಖರಿಸ್ಕೊಳ್ಳಿಕ್ಕೆ ನಮಗೆ ಕೊಡ್ತಾ ಇರೋ ಯುಕ್ತಿಗಳಿವೆಲ್ಲ. ಈ ಮೂರು ಸ್ಥಿತಿಗಳಲ್ಲಿ ಸ್ಥಿತರಾಗುವುದು ಎಷ್ಟು ಸಹಜ ಆಗಿಬಿಡಬೇಕು ಎಂದರೆ ಸಾಕಾರ ಸ್ವರೂಪದಲ್ಲಿ ಸಹಜವಾಗಿ ಸ್ಥಿತರಾಗುವಂತೆ. ಇದು ಸಾಕಾರಿ ಸ್ವರೂಪ. ಈ ಸಾಕಾರ ಲೋಕದಲ್ಲಿ ನಾವು ಇರಬೇಕಾದ್ರೆ ಎಷ್ಟು ಸಹಜವಾಗಿ ಸ್ಥಿತರಾಗ್ತೀವೋ ಅಷ್ಟು ಈ ಮೂರು ಸ್ವರೂಪಗಳಾಗಬೇಕು ಅಂತಿದ್ದಾರೆ. ಸಾಕಾರಿ ಸ್ಥಿತಿಯಂತೆ ಆಕಾರಿ ಹಾಗೂ ನಿರಾಕಾರಿ ಸ್ಥಿತಿಯು ಸಹ ನನ್ನದಾಗಿದೆ ಎಂದು ತಿಳಿಯಿರಿ. ಆದ್ದರಿಂದ ನಿಮ್ಮ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಸಹಜ ಆಗಬೇಕಲ್ಲವೇ? ಹೇಗೆ ಸಾಕಾರ ರೂಪದಲ್ಲಿ ಒಂದು ಉಡುಪನ್ನು ಬದಲಾಯಿಸಿ ಮತ್ತೊಂದು ಉಡುಪನ್ನು ಧರಿಸುವಿರಿ, ಹಾಗೆಯೇ ಈ ಸ್ವರೂಪದ ಸ್ಥಿತಿಯನ್ನು ಪರಿವರ್ತನೆ ಮಾಡಲು ಸಾಧ್ಯವಾಗಬೇಕು. ಸಾಕಾರ ಸ್ವರೂಪದ ಸ್ಥಿತಿಯನ್ನು ಬಿಟ್ಟು ಆಕಾರಿ ಫರಿಷ್ಠಾ ಸ್ವರೂಪರಾಗಿರಿ. ಹೀಗೆ ಫರಿಷ್ಠಾತನದ ಉಡುಪನ್ನು 1 ಸೆಕೆಂಡ್ನಲ್ಲಿ ಧಾರಣೆ ಮಾಡಿಬಿಡಿ. ಉಡುಪನ್ನು ಬದಲಾಯಿಸುವುದು ಬರುವುದಿಲ್ಲವೇ? ಇಂತಹ ಅಭ್ಯಾಸವು ತುಂಬ ಸಮಯದಿಂದ ಇರಬೇಕು. ಆಗ ಅಂತಹ ಸಮಯದಲ್ಲಿ ಉತ್ತೀರ್ಣರಾಗಿ ಬಿಡುವಿರಿ. ಸಮಯದ ಗತಿಯು ಎಷ್ಟು ವಿಕರಾಳ ರೂಪವನ್ನು ತೆಗೆದುಕೊಳ್ಳಲಿದೆ ಎನ್ನುವುದು ತಿಳಿಯಿತೆ. ಅಂದರೆ ಇಲ್ಲಿ ಜಸ್ಟ್ ಉಡುಪನ್ನು ಧರಿಸುವ ಹಾಗೆ, ಅಂದರೆ ಡ್ರೆಸ್ ಚೇಂಜ್ ಮಾಡಿದಷ್ಟು ಈಸಿಯಾಗಿ ಈ ಸ್ಥಿತಿಗಳನ್ನು ನಾವು ಅಭ್ಯಾಸದಲ್ಲಿ ತರಬೇಕು ಅಂತಾರೆ. ಇಲ್ಲಿ ಹೇಳ್ತಾ ಇರೋದು 3 ಸ್ಥಿತಿಗಳು: ಸಾಕಾರಿ, ಆಕಾರಿ, ನಿರಾಕಾರಿ. ಸಾಕಾರಿ ಅಂದಾಗ ಈ ಸಾಕಾರ ಲೋಕದಲ್ಲಿ ನಾವಿರೋದು. ಇದ್ರ ಸಲುವಾಗಿ ನಾವು ಅಭ್ಯಾಸ ಮಾಡುವ ಅವಶ್ಯಕತೆ ಏನಿರೋದಿಲ್ಲ, ಇದು ಬಹಳಷ್ಟು ಅಭ್ಯಾಸ ಇರ್ತದೆ. ಆದರೆ ಆಕಾರಿ ಅಂದಾಗ ಫರಿಷ್ಠ, ಅದ್ರ ಬಗ್ಗೆ ಕೂಡ 5 ಮುರಳಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಅದರ ಜೊತೆ ನಿರಾಕಾರಿ, ಈ ನಿರಾಕಾರಿ ಸ್ಥಿತಿಯ ಬಗ್ಗೆ ಕೂಡ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ರಾಜಯೋಗವನ್ನು ಅಭ್ಯಾಸ ಮಾಡುವ ವಿಧಿ ಅನ್ನೋ ಸ್ಲಾಟಲ್ಲಿ ಈ ಮುರಳಿಗಳೆಲ್ಲನೂ ಇರ್ತದೆ. ಬಿಂದು ರೂಪ ಸ್ಥಿತಿ, ಬೀಜ ರೂಪ ಸ್ಥಿತಿ, ಅವ್ಯಕ್ತ ಸ್ಥಿತಿ, ಅಶರೀರಿ ಸ್ಥಿತಿ, ಅವೆಲ್ಲನೂ ಕೂಡ ಅದರಲ್ಲಿ ಇದೆ. ಸೊ ಆಸಕ್ತಿ ಇರುವ ವಿದ್ಯಾರ್ಥಿಗಳ ಆ ಮುರಳಿಯನ್ನು ಓದಿದರೆ ಅರ್ಥ ಆಗ್ತದೆ. ಸೊ ಇಂತಹ ಸಮಯ ಅಂದರೆ ಈ ಎಲ್ಲ ಪರಿಸ್ಥಿತಿಗಳು ಏನೇನು ಹೇಳಿದ್ರು, ಪ್ರಕೃತಿ, ನಮ್ಮ ಪಂಚತತ್ವಗಳು, ಮತ್ತು ಹಳೆಯ ಸ್ವಭಾವ ಸಂಸ್ಕಾರಗಳು, ಈ ವಿಜ್ಞಾನ, ಧರ್ಮದ ಅಧಿಕಾರ, ರಾಜ್ಯದ ಅಧಿಕಾರ, ಇವೆಲ್ಲವುಗಳ ಗೊಂದಲ, ಪ್ರಕೃತಿಯ ತಮೋ ಗುಣದಿಂದ ಸತೋಗುಣ ಸ್ಥಿತಿಗೆ ನಾವು ತರಬೇಕು, ಇದೆಲ್ಲ ಏನೇನಾದರೆ ಪರಮಾತ್ಮ ನಮಗೆ ಹೇಳಿದ್ರು. ಸೊ ಇವೆಲ್ಲವೂ ಬಂದಾಗಲೂ ಸಹ ಯಾವ ರೀತಿಯಾದರೆ ಈ ಸಂಕೀರ್ಣ ಶಕ್ತಿಯನ್ನು ಉಪಯೋಗಿಸಿದರೆ ಈ ತಾಂಬೇಲು ಆ ಆಮೆಯ ಮೇಲೆ ಅದು ಎಲ್ಲ ತನ್ನ ಇಂದ್ರಿಯಗಳನ್ನು ಒಳಗಡೆ ಆ ಶೆಲ್ ಒಳಗಡೆ ಇಟ್ಕೊಂಡ್ಮೇಲೆ ಅದು ಎಂತಹ ದೊಡ್ಡ ಭಾರವಾದ ವಸ್ತುವನ್ನು ಇಟ್ಟರೂ ಸಹ ಏನೂ ಆಗೋದಿಲ್ಲ, ಸುರಕ್ಷಿತವಾಗಿರ್ತದೆ ಅದು. ಅದೇ ರೀತಿ ನಾವು ಕೂಡ ಈ ಒಂದು ಶಕ್ತಿಯನ್ನು ಉಪಯೋಗಿಸಿದರೆ, ಅಂದರೆ ನಮ್ಮ ಒಂದು ಸಂಕೀರ್ಣ ಶಕ್ತಿಯನ್ನು ಉಪಯೋಗಿಸಿದರೆ, ನಮ್ಮ ಎಲ್ಲ ಸಂಕಲ್ಪಗಳನ್ನು ಅಡಗಿಸಿಟ್ಟು ಒಂದೇ ಒಂದು ಸಂಕಲ್ಪದಲ್ಲಿ ಸೆಕೆಂಡಿನಲ್ಲಿ ಸ್ಥಿರವಾದರೆ ನಾವು ಕೂಡ ಎಂಥ ದೊಡ್ಡ ಪರಿಸ್ಥಿತಿಗಳು ಬಂದರೂ ಸಹ ಆ ತಾಂಬೇಲಿನಷ್ಟೇ ಸುರಕ್ಷಿತವಾಗಿ ಇರ್ತೀವಿ. ಸೊ ಅದನ್ನೇ ಇಲ್ಲಿ ತಿಳಿಸ್ತಾ ಇರೋದು ಪರಮಾತ್ಮ. ಅಂತಹ ಸಮಯದ ಸಲುವಾಗಿ ಸದಾ ಸಿದ್ಧರಾಗಿದ್ದೀರಲ್ಲವೇ? ಅಥವಾ ದಿನಾಂಕವನ್ನು ತಿಳಿಸಿದರೆ ಆಗ ತಯಾರಾಗುವಿರು. ದಿನಾಂಕವನ್ನು ತಿಳಿಸಿದರೆ ಆತ್ಮದ ಸ್ಮೃತಿ ಉಳ್ಳವರಾಗುವುದಕ್ಕೆ ಬದಲಾಗಿ ದಿನಾಂಕದ ಸ್ಮೃತಿ ಉಳ್ಳವರಾಗಿ ಬಿಡುವಿರಿ. ಪರಮಾತ್ಮನಿಗೂ ಗೊತ್ತಾಗ್ಬಿಟ್ಟಿದೆ ನಾವು ಏನನ್ನು ನೆನ್ಪಿಟ್ಕೊಳ್ತೀವಿ ಅಂತೇಳಿ, ಅದಕ್ಕಾಗಿ ಡೇಟ್ ಹೇಳೋದಿಲ್ಲ ಅಂತಿದ್ದಾರೆ. ಆದರೆ ಕ್ವಶನ್ ಪೇಪರ್ ಅಂತೂ ಲೀಕ್, ನಷ್ಟೋಮೋಹ ಸ್ಮೃತಿ ಸ್ವರೂಪ. ಸೊ ಡೇಟ್ ಮಾತ್ರ ಇಲ್ಲ, ಇಲ್ಲಿ ಉಳ್ಕಿದ್ದೆಲ್ಲನೂ ಕೊಟ್ಟಿದ್ದಾರೆ.
ಆಗ ಪೂರ್ಣ ಉತ್ತೀರ್ಣರಾಗಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ದಿನಾಂಕವನ್ನು ತಿಳಿಸುವುದಿಲ್ಲ, ಆದರೆ ದಿನಾಂಕವು ತಾನಾಗಿಯೇ ನಿಮಗೆ ಹೊಳೆಯುವುದು. ಹೇಗೆ ಅನುಭವ ಮಾಡುವಿರೆಂದರೆ, ಈ ಕಣ್ಣುಗಳ ಮುಂದೆ ಯಾವುದಾದರೂ ದೃಶ್ಯವನ್ನು ನೋಡುವಾಗ ಯಾವುದಾದರೂ ಹೇಗೆ ಸ್ಪಷ್ಟವಾಗಿ ಕಾಣುತ್ತದೆಯೋ ಹಾಗೆ ಈ ರೀತಿಯಲ್ಲಿ ಮುಂಚಿತವಾಗಿಯೇ ಭವಿಷ್ಯವನ್ನು ಸ್ಪಷ್ಟ ರೂಪದಲ್ಲಿ ಅನುಭವ ಮಾಡುವಿರಿ. ಆದರೆ ಇದರ ಸಲುವಾಗಿ ಜಗತ್ತಿನ ಜ್ಯೋತಿಗಳ ಕಣ್ಣುಗಳು ತೆರೆದಿರಬೇಕು. ಒಂದು ವೇಳೆ ಮಾಯೆಯ ಧೂಳು ಇದ್ದರೆ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುವುದಿಲ್ಲ. ಏನು ಅಭ್ಯಾಸ ಮಾಡಬೇಕು ಎನ್ನುವುದು ತಿಳಿಯಿತೆ, ಗೊತ್ತಾಯಿತೆ? ಉಡುಪನ್ನು ಬದಲಾಯಿಸುವ ಅಭ್ಯಾಸ ಮಾಡಿರಿ. ಅಂದರೆ ಇಲ್ಲಿ ಉಡುಪನ್ನು ಬದಲಾಯಿಸುವ ಅಭ್ಯಾಸ ಅಂತಂದರೆ ಸಾಕಾರಿ, ಆಕಾರಿ, ನಿರಾಕಾರಿ ಇವೆಲ್ಲವಕ್ಕೂ ನಾವು ಸಂಕಲ್ಪನೆ ಮಾಡಬೇಕು. ನಾನು ಡಬಲ್ ಲೈಟ್ ಫರಿಷ್ಠ ಆಕಾರಿ ಸ್ವರೂಪಕ್ಕಾಗಿ ನಾನು ಈ ಸಾಕಾರ ಲೋಕದಲ್ಲಿ ಈಶ್ವರೀಯ ಸೇವಾರ್ಥವಾಗಿ ಅವತರಿಸಿದ್ದೇನೆ ಅನ್ನೋದು ಸಾಕಾರ ಲೋಕಕ್ಕಾಗಿ. ಅದಾದಮೇಲೆ ನಿರಾಕಾರ ಸಲುವಾಗಿ ನಾನಾತ್ಮ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಶಿವ ಪರಮಾತ್ಮ ನನ್ನ ತಂದೆ ಅನ್ನೋ ಸಂಕಲ್ಪ ಅಂದರೆ ಸಂಬಂಧವನ್ನು ಜೋಡಿಸ್ಬೇಕು. ಈ ರೀತಿ ಅಭ್ಯಾಸ ಮಾಡ್ತಾ ಹೋದಾಗ ನಮ್ಮ ಹತ್ರ ಈ ಸಂಕೀರ್ಣ ಶಕ್ತಿ ಅಥವಾ ಅಳವಡಿಸಿಕೊಳ್ಳುವ ಶಕ್ತಿ ಅನ್ನೋದು ಶೇಖರಣೆ ಆಗ್ತಾ ಹೋಗ್ತದೆ. ಆವಾಗ ನಾವು ಅಂತಿಮ ಸಮಯದಲ್ಲಿ ಎಂತಹ ಪರಿಸ್ಥಿತಿಗಳು ಬಂದರೂ ಸಹ ಅಷ್ಟೇ ಸುರಕ್ಷಿತವಾಗಿ ಇರ್ತೀವಿ. ಓಂ ಶಾಂತಿ.